ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ. ಇವತ್ತೊಂದು ಹೊಸ ವಿಡಿಯೋಂದಿಗೆ ಬಂದಿದ್ದೇನೆ. ಅದೇನಂತ ನೋಡೋಣ. ಸಣ್ಣದಾಗಿರುವಂಥ ಸಣ್ಣ ಸೈಜಲ್ಲಿ ಇರುವಂಥ ಉಳ್ಳಾಗಡ್ಡೆಯನ್ನು ತೊಗೊಂಡಿದ್ದೇನೆ, ಅಥವಾ ಈರುಳ್ಳಿಯನ್ನು ತೊಗೊಂಡಿದ್ದೆ ನಾನು. ನೋಡಿ, ಈ ಸೈಜಲ್ಲಿ ಇರುವಂಥದ್ದು. ಇದನ್ನು ನಾನು ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈಗ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದೊಂದಾಗಿ ತೊಗೊಂಡು ಈ ಟೈಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಅದನ್ನು ಅಂದರೆ ಸ್ಟಾರ್ ಟೈಪಲ್ಲಿ ಕಟ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಕಟ್ ಮಾಡಬಾರ್ದು. ಸ್ವಲ್ಪ ಒಂದು ಸೈಡಲ್ಲಿ ಕಟ್ ಆಗಿರಬಾರ್ದು, ಒಂದೇ ಸೈಡಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ನಾನು ಇದು ಒಂದು ದೊಡ್ಡ ಸೈಜಲ್ಲಿ ಸಹ ನಾನು ತೊಗೊಂಡಿದ್ದೀನಿ. ನೋಡಿ, ಈ ಟೈಪಲ್ಲಿ ಕಟ್ ಮಾಡ್ಕೋಬೇಕು. ಅಲ್ಲಿ ನಾನು ಎಷ್ಟು ಸಣ್ಣದಾಗಿ ಆಗ್ತದೆ ಅಷ್ಟು ಸಣ್ಣದಲ್ಲಿ ನಾವು ಕಟ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ನಾನು ಎಲ್ಲವನ್ನು ಕೂಡ ಈ ಟೈಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನಾವು ಈರುಳ್ಳಿಯನ್ನು ಜಾಸ್ತಿ ತೊಗೋಬೇಕಾಗುತ್ತೆ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗೆ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ, ಅದಕ್ಕಾಗುವಷ್ಟು. ಈಗ ಅದಕ್ಕೆ ನೋಡಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಆದರೆ ಸಾಕಾಗ್ತದೆ. ಅದಕ್ಕೆ ನಾನು ಇವಾಗ ಅಚ್ಚ ಖಾರದ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿದಂತಹ ಪುಡಿ. ನೋಡಿ ಎಷ್ಟು ಚೆಂದ ಇದೆ, ಎಷ್ಟು ಚೆಂದ ಕಲರ್ ಇದೆ, ಕೆಂಪಾಗಿ ಕಾಣುವಂಥದ್ದು. ನೋಡಿ, ನೀವು ಲಾಸ್ಟಿಗೆ ನೀವೇ ನೋಡಿ ಎಷ್ಟು ಚೆಂದ ಬಂದಿದೆ ಅಂತೇಳಿ. ಯಾವುದೇ ಇದಕ್ಕೆ ಫುಡ್ ಕಲರ್ಗಳು ಸಹ ನಾನು ಹಾಕಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ನಾನು ಹಾಕ್ತಾಯಿದ್ದೀನಿ ನೋಡಿ ಇವಾಗ. ಮತ್ತು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿದ್ದೇನೆ ಇದಕ್ಕೆ. ತುಂಬ ಟೇಸ್ಟ್, ಸಂಜೆ ಟೈಮಲ್ಲಿ ಮಾಡ್ಬೋದು, ಮತ್ತು ಊಟದೊಟ್ಟಿಗೆ ಸಹ ನಾವು ಮಾಡ್ಕೋಬೋದು ಇದನ್ನು. ತುಂಬ ಟೇಸ್ಟ್ ಆಗಿರ್ತದೆ ಇದು. ನೋಡಿ, ಟ್ರೈ ಮಾಡಿ. ನೋಡಿ, ಇವಾಗ ನಾನು ಹಿಟ್ಟನ್ನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕಿದ್ದೇನೆ, ಮತ್ತು ಅಚ್ಚ ಖಾರದ ಪುಡಿಯನ್ನು ಸಹ ನಾನು ಇದಕ್ಕೆ ಹಾಕಿದ್ದೇನೆ. ಮೇಲೆ ಬೇಕಿದ್ದರೆ ನಾವು ಕಬಾಬ್ ಪೌಡರನ್ನು ಸಹ ನಾವು ಹಾಕ್ಬೋದು. ನಾನು ಸ್ವಲ್ಪ ಹಾಕಿದ್ದೇನೆ. ಇದನ್ನು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಇದೇನು ಅವಶ್ಯಕತೆ ಇಲ್ಲ. ಬಟ್ ನಾನು ಸ್ವಲ್ಪ ಹಾಕಿದ್ದೇನೆ ಇದಕ್ಕೆ. ನೋಡಿ, ಇದಕ್ಕೆ ಸ್ವಲ್ಪ ಮೇಲೆ ನೀರನ್ನು ಹಾಕಿ ನಾನು ಚೆನ್ನಾಗಿ ಕಾಲಿಸ್ಕೊತೇನೆ. ಫಸ್ಟು ನೀಟಾಗಿ ಕಾಲಿಸ್ಕೊತೇನೆ. ಅಂದರೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಂಟಾಗಿ ಕಾಣಬಾರ್ದು. ಹಾಗಾಗಿ ನಾನು ನೀಟಾಗಿ ಕಾಲಿಸ್ಕೊತೀನಿ. ಸ್ವಲ್ಪ ದಪ್ಪದಲ್ಲೇ ಕಾಲಿಸ್ಕೋಬೇಕು. ಈಗ ನೋಡಿ, ನಾನು ನೀರು ಹಾಕಿ ಕಾಲಿಸ್ಕೊಂಡಿದ್ದೀನಿ ಇದನ್ನು. ಹೇಗಪ್ಪ ಅಂತಂದರೆ ಕಬಾಬ್ ಮಾಡ್ತೀವಲ್ಲ ಆ ಟೈಪಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ಇದನ್ನು. ಕಬಾಬ್ ಪೇಸ್ಟ್ ಮಾಡ್ತೀವಲ್ಲ ಆ ಟೈಪಲ್ಲಿ. ನೋಡಿ, ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ಅಂತೇಳಿ. ಯಾವುದೇ ರೀತಿ ನಾನು ಫುಡ್ ಕಲರ್ ಸಹ ಹಾಕಲಿಲ್ಲ ಇದಕ್ಕೆ. ಅದು ಕೂಡ ನೋಡಿ ಎಷ್ಟು ಚೆಂದಾಗಿ ಕಾಣ್ತದೆ ಅಂತೇಳಿ, ಕೆಂಪು ಕಲರಾಗಿ. ಇದನ್ನು ಹೇಗೆ ನಾವು ಅಚ್ಚ ಖಾರದ ಪುಡಿಯನ್ನು ಮನೆಯಲ್ಲೇ ಮಾಡ್ಬೋದು ಇಷ್ಟು ಚೆಂದಲ್ಲಿ ಕಾಣುವ ಹಾಗೆ ಅಂತೇಳಿ ಕೂಡ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಸಹ ಹಾಕಿದೆ ನಾನು. ಅದನ್ನು ಸಹ ನೋಡಿ ಲಾಸ್ಟಿಗೆ ನಾನು ಮೇನ್ ಪೇಜಸಲ್ಲಿ ಕೊಡ್ತೇನೆ, ಅದು ಹೇಗೆ ಅಂತೇಳಿ. ಅದನ್ನು ಕೂಡ ನೀವು ನೋಡಿ ಬೇಕಾದರೆ ಮನೆಯಲ್ಲೇ ನೀವು ಅಚ್ಚ ಖಾರದ ಪುಡಿಯನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಕಲರಾಗಿ ಕಾಣುವಂಥದ್ದು. ನೋಡಿ, ನಾನಿವಾಗ ಒಂದೊಂದಾಗಿ ಎಲ್ಲದಕ್ಕೂ ಅದನ್ನು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಮಸಾಲೆಯನ್ನು ಚೆನ್ನಾಗಿ ಅದಕ್ಕೆಲ್ಲ ಹಾಕಬೇಕು. ಹಾಕಿದ ಮೇಲೆ ಎಲ್ಲವಕ್ಕೂ ಕೂಡ ಹಾಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹೀಗೆ ಕಾಲಿಸಿ ನಾನು ಒಂದು 5 ನಿಮಿಷ ಬಿಟ್ಟಿದ್ದೇನೆ. ಒಂದು ಪ್ಲೇಟ್ ಮುಚ್ಚಿ ಹೀಗೆ ಬಿಡಬೇಕು ಒಂದು 5 ನಿಮಿಷ. ಟೈಮ್ ಇಲ್ಲ ಅಂತೇಳಿದರೆ ಹಾಗೆ ಮಾಡ್ಬೋದು, ಅದೇನು ಬಿಡಬೇಕಂತಂದು ಏನಿಲ್ಲ. ಬಟ್ ನಾನು ಸ್ವಲ್ಪ ಟೈಮ್ ಇತ್ತು ನನಗೆ, ಹಾಗಾಗಿ ನಾನು 5 ನಿಮಿಷ ಬಿಟ್ಟಿದ್ದೇನೆ ಇದನ್ನು. ನೋಡಿ, ಒಂದು 5 ನಿಮಿಷ ಆದಮೇಲೆ ಹೀಗೆ ಕಾಣ್ತಿದೆ ಅದು. ಇವಾಗ ಮತ್ತೊಮ್ಮೆ ಇನ್ನೊಮ್ಮೆ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ನೋಡಿ, ಈ ಟೈಪಲ್ಲಿ ನಾನು ಕಾಲಿಸ್ಕೊಂಡು ಮತ್ತು ಇವಾಗ ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಸಹ ಹಾಕ್ತಾಯಿದ್ದೇನೆ ನಾನಿವಾಗ. ಇದಕ್ಕೆ ಯಾವುದೇ ರೀತಿ ನಾನು ಸೋಡಾ ಹುಡಿ ಅದನ್ನು ಏನನ್ನು ಸಹ ಹಾಕಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತೇಳಿ. ಇವಾಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟೆ, ಎಣ್ಣೆ ಕಾಯ್ತಿದೆ ಇವಾಗ. ನಾನು ಒಂದೊಂದಾಗಿ ನಾನು ಬಿಡ್ತಾ ಇದ್ದೇನೆ ಅದು ಎಣ್ಣೆಯಲ್ಲಿ. ಬಿಟ್ಟ ಮೇಲೆ ತಕ್ಷಣವೇ ಇದನ್ನು ಹೊಳಿಸ್ಬಾರ್ದು, ಸ್ವಲ್ಪ ಟೈಮ್ ಬಿಡಬೇಕು, ಮತ್ತು ನಾವು ಹೊಳಿಸ್ಬೇಕಾಗುತ್ತೆ. ನೋಡಿ, 1-2 ಸೆಕೆಂಡು ನಾನು ಬಿಟ್ಟು ಮತ್ತೆ ಇವಾಗ ಚೆನ್ನಾಗಿ ಹೊಳಿಸ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಕರ್ಕೋಬೇಕು. ನೋಡಿ ಎಷ್ಟು ಚೆಂದದಲ್ಲಿ ಕೆಂಪಾಗಿ ಕಾಣ್ತದೆ ಅಂತೇಳಿ. ಸೇಮ್ ಕಬಾಬ್ ಥರನೇ ಕಾಣುವಂಥದ್ದು. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನೋಡಿ, ಟ್ರೈ ಮಾಡಿ ಮನೆಯಲ್ಲಿ ನೀವು ಕೂಡ. ಮನೆಯಲ್ಲಿ ಸಣ್ಣ ಈರುಳ್ಳಿ ಇದ್ದ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ.
ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗಳನ್ನು ಬಿಡ್ತಾ ಇರ್ತೇನೆ, ಅದನ್ನು ಸಹ ನೀವು ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ನೋಡಿ ಇದು ಇಷ್ಟು ಚಂದದಲ್ಲಿ ಕಾಣ್ತಿದೆ ಅಂತೇಳಿ. ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಾಗಿ ಬರ್ತದೆ ಇದು. ಇದನ್ನು ನಾವು ಊಟದಲ್ಲಿ ಸಹ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುವಂಥದ್ದು. ನೋಡಿ ಇದನ್ನು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ. ಅಂದರೆ ಸ್ವಲ್ಪ ಲೇಟ್ ಆಗುವಷ್ಟು ಕರಿಬೇಕಾಗುತ್ತೆ, ಕ್ರಿಸ್ಪಿಯಾಗಿ ಬರ್ತದೆ. ಯಾವುದೇ ರೀತಿ ಹಸಿ ವಾಸನೆ ಇರಬಾರ್ದು, ಆ ಟೈಪಲ್ಲಿ ನಾವು ಕರ್ಕೋಬೇಕು. ನೋಡಿ ನಾನು ಇವಾಗ ಒಂದೊಂದಾಗಿ ಚೆನ್ನಾಗಿ ಆಗಿರುವಂಥದ್ದಷ್ಟೇ ನಾನು ತೆಗಿತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆಂದ ಬಂದಿದೆ ಅಂತೇಳಿ. ಆದಷ್ಟು ದೊಡ್ಡ ಸೈಜ್ ಈರುಳ್ಳಿಯನ್ನು ತಗೋಬೇಡಿ, ಸಣ್ಣ ಸೈಜಲ್ಲಿದ್ದಂಥ ಈರುಳ್ಳಿಯನ್ನು ತಗೊಳ್ಳಿ, ಯಾಕಂದರೆ ಟೇಸ್ಟ್ ಆಗಿರ್ತದೆ. ಮತ್ತು ಎಣ್ಣೆಯಲ್ಲಿ ಸಹ ಕರಿಲಿಕ್ಕೆ ಚೆನ್ನಾಗಿ ಬರುವಂಥದ್ದು. ಅಷ್ಟು ದೊಡ್ಡ ಸೈಜಲ್ಲಿ ಆದರೆ ಅಷ್ಟು ಟೇಸ್ಟ್ ಕೊಡುವುದಿಲ್ಲ. ನೋಡಿ ಇವಾಗ ನಾನು ಎಲ್ಲದನ್ನು ಸಹ ಕರಿತಾ ಇದ್ದೇನೆ. ನೋಡಿದೆ ಎಷ್ಟು ಟೈಮ್ ಹಿಡಿದಿದೆ ಅಂತೇಳಿ. ದೊಡ್ಡ ಸೈಜಿಂದು ಒಂದೇ ಹಾಕಿದೆ ನಾನು, ಅದು ಕೂಡ ಇಷ್ಟು ಟೈಮ್ ಹಿಡ್ತಿದೆ ಅಂತೇಳಿ. ನೋಡಿ ಇವಾಗ ಈ ಟೈಪಲ್ಲಿ ಆಗಿದೆ. ನೋಡಿ ಎಷ್ಟು ಚಂದದಲ್ಲಿ ಕೆಂಪಾಗಿ ಕಾಣ್ತಿದೆ ಅಂತೇಳಿ. ಓಕೆ ಬಾಯ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.